ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋ ಒಂಚೂರು ಡಿಫ್ರೆಂಟ್ ಅದ ನೋಡ್ರಿ. ಹೆಂಗೆ ಡಿಫ್ರೆಂಟ್ ಅದ ಅಂತೀರಿ? ಇವತ್ತು ಯಾವುದೋ ಅಡುಗೆ ತೋರಿಸ್ವಲ್ವಿ. ಇವತ್ತು ಒಂದು ಶಾಪಿಗೆ ಕರ್ಕೊಂಡು ಹೊಂಟೀವಿ. ನಮ್ಮ ಊರಲ್ಲಿರೋ ಒಂದು ಶಾಪ್. ಯಾವ್ರು ಅಂತೀರಿ? ಶಿರ್ಸಿ. ಇದೇನ್ರಿ ಮತ್ತು ನೀವು ಉತ್ತರ ಕರ್ನಾಟಕ ಅಂತೀರಿ, ಶಿರ್ಸಿ ಅಂತೀರಿ? ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಾವಿರೋದು ಶಿರ್ಸಿ. ನಮ್ಮ ತವ್ರ ಮನೆ ಉತ್ತರ ಕರ್ನಾಟಕ ರೀ. ಬರ್ರಿ ಹಂಗಂದ್ರೆ ನಮ್ಮ ಶಿರ್ಸಿಯಲ್ಲಿರುವ ಸುಪ್ರಸಿದ್ಧ ಕದಂಬ ಮಾರ್ಕೆಟಿಂಗ್ಗೆ ಹೋಗೋಣ. ಕದಂಬ ಮಾರ್ಕೆಟಿಂಗ್ ಅಂದ್ರೆ ಇಲ್ಲಿ ಆರ್ಗ್ಯಾನಿಕ್ ಸೆಂಟರ್ ರೀ ಇದು. ಆರ್ಗ್ಯಾನಿಕ್ ಅಂದ್ರೆ ಎಲ್ಲ ರೀತಿಯ ಮಸಾಲೆ ಪದಾರ್ಥಗಳು ಮತ್ತು ಮನೆಯಲ್ಲಿ ತಯಾರಿಸಿದಂಥ ಚಟ್ನಿ ಪುಡಿ, ಉಪ್ಪಿನಕಾಯಿ, ಹಪ್ಪಳ, ಸಂಡ್ಗಿ ಒಂದೆರಡಲ್ರಿ ಎಷ್ಟು ಸಾಮಾನವ ನೀವ ನೋಡೋರಂತೀರಿ. ಬರ್ರಿ ಇಷ್ಟು ಮತ್ತು ಒಳ್ಳೆ ಸಾಮಾನವ. ಒಂಥರ ಮಜಾ ಅನ್ನಿಸ್ತದೆ ಹೊಸ ಸಾಮಾನು ನಾವು ಕೇಳ್ದಂಗೆ. ಅಷ್ಟು ಚಲೋ ಸಾಮಾನವ ರೀ. ಇಲ್ಲಿ ಭಾಳಷ್ಟು ಸೆಕ್ಷನ್ಸ್ ಅವ. ಆ ಒಂದೊಂದು ಸೆಕ್ಷನ್ದಾಗ ಏನೇನವ ಅಂಥೇಳಿ ನಾವು ನೋಡ್ಕೋತ ಹೋಗೋಣ. ಇಲ್ಲಿ ನೋಡ್ರಿ, ಬಂದ ಕೂಡಲೇ ಫಸ್ಟ್ ಸೆಕ್ಷನ್ ಇದು. ಇಲ್ಲಿ ಏನೇನೋ ಪೌಡರ್ ಇಟ್ಟಾರೆ. ಏನು ಪೌಡರ್ ಇಟ್ಟಾರ ನೋಡೋಣ್ರಿ. ಇದು ನೋಡ್ರಿ, ಇದು ಗಾರ್ಲಿಕ್ ಪೌಡರ್ ಈಗ ಸೂಪ್ ಮತ್ತು ಯಾವುದಾದ್ರೂ ಒಂದು ಚಟ್ನಿ ಪುಡಿ ಇದ್ರೊಳಗೆ ಹಾಕ್ಲಿಕ್ಕೆ ಯೂಸ್ ಮಾಡ್ತಾರೆ. ಇದು ಬೀಟ್ರೂಟ್ ಪೌಡರ್, ಇದು ಕೊರಿಯಂಡರ್ ಪೌಡರು. ಆಮೇಲೆ ಇಲ್ಲಿ ನೋಡ್ರಿ, ಕೆಳಗೂ ಅಷ್ಟೆ, ಕೆಳಗೂ ಬೇರೆ ಟೈಪಿನ್ನು ಎಲ್ಲ ಪೌಡ್ರುಗಳವ. ಇದು ಬಜಿ ಬೇರು, ಆಮೇಲೆ ಬಜಿ ಬೇರ್ ಅಂತ ಜ್ಯೇಷ್ಠ ಮಧು ಪೌಡರು, ಜ್ಯೇಷ್ಠ ಮಧು. ಈಗ ಎಲ್ಲ ಗಿಡ ಮೂಲಿಕೆ ಪೌಡ್ರುಗಳು ಅವ ಮತ್ತು ಆ ಬೇರುಗಳೂ ಅವ. ಇಲ್ಲಿ ಪೌಡ್ರುಗಳು ಎಲ್ಲ ಇಟ್ಟಾರೆ ನೋಡ್ರಿ. ಇಲ್ಲಿ ಮತ್ತು ನೆಲ್ಲಿ ಪುಡಿ, ಈ ನೆಲ್ಲಿಕಾಯಿ ಇರ್ತದಲ್ರಿ ಅದ್ರ ಪೌಡರು. ಆಮೇಲೆ ಇದು ನಮ್ಮ ನುಗ್ಗೆ ಸೊಪ್ಪಿಂದು ಪೌಡ್ರ್ ಅದು ಸಿಗ್ತದ್ರಿ ಇಲ್ಲಿ ನೋಡ್ರಿ, ಇಲ್ಲೇ ಅದ ನುಗ್ಗೆ ಸೊಪ್ಪಿನ ಪೌಡ್ರ್ ಅದ. ಇದು ನೆಲ್ಲಿ ಪುಡಿ ರೀ ಇದು. ಆಮೇಲೆ ಇಲ್ಲಿ ಕೆಳಗೆ ಬರ್ತದೆ ನೋಡ್ರಿ, ಇದು ನೆಲ್ಲಿ ಪುಡಿ. ಇಲ್ಲಿ ಕೆಳಗೆ ಬರ್ತದೆ ನೋಡ್ರಿ, ಇದು ನುಗ್ಗೆ ಸೊಪ್ಪಿಂದು ಪೌಡ್ರ್ ಇದು. ಹಿಂಗೆ ಭಾಳಷ್ಟು ನಮೂನಿ ಪೌಡ್ರ್ಗಳು ಅವ ರೀ. ಅಂದರೆ ಈ ಸೆಕ್ಷನ್ನಾಗ ಆ ಪುಡಿದ ಅಷ್ಟ ಅದ್ರಿ ಆ ಸೆಕ್ಷನ್. ಇಲ್ಲಿ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಬರೋದಕ್ಕೆ ಸ್ಕ್ವಾಷಸ್, ಜ್ಯೂಸು ಮತ್ತು ಇಲ್ಲಿ ಜೋನಿ ಬೆಲ್ಲ ಒಂದು ವಿಶೇಷ ರೀ. ನಮ್ಮ ಶಿರ್ಸಿದು ಒಂದು ವಿಶೇಷವಾದ ಒಂದು ಬೆಲ್ಲ ರೀ ಇದು ಸ್ಕ್ವಾಷಸ್. ಹೆಂಗಂತೀರಿ, ಇದು ಈಗ ನಾವು ರಸನ ಎಲ್ಲ ಮಾಡ್ತೀವಲ್ರಿ, ಮಾಡುವಾಗ ರಸನ ಹಾಕಿ ನೀರು ಹಾಕಿ ಜ್ಯೂಸ್ ಮಾಡ್ತೀವಲ್ಲ, ಇದು ನೋಡ್ರಿ ಪ್ಯೂರ್ ಹೋಮ್ ಮೇಡ್ ಥಿಂಗ್ಸ್ ರೀ ಇವು. ಇದು ಕೋಕಮ್ ಜ್ಯೂಸ್ ಬರ್ತಲ್ರಿ ನಿಮ್ಗೆ. ಕೋಕಮ್ ಜ್ಯೂಸ್ ಒಳಗೆ 2-3 ಟೈಪ್ ಅವ ರೀ. ವಿತ್ ಗಾರ್ಲಿಕ್, ವಿತೌಟ್ ಗಾರ್ಲಿಕ್, ವಿತ್ ಶುಗರ್, ವಿತೌಟ್ ಶುಗರ್, ಹಿಂಗೆ ಭಾಳಷ್ಟು ಅವ ರೀ. ಆಮೇಲೆ ಇದು ಲೆಮನ್ ಜಿಂಜರ್ ಅಂತ ಹೇಳಿ, ಅದಂತರೂ ನಮ್ಮ ಮನೆ ಒಳಗೆ ಭಯಂಕರ ಇಷ್ಟ ಆಗಿದ್ದು ಒಂದು ಜ್ಯೂಸ್ ರೀ ಅದು, ಲೆಮನ್ ಜಿಂಜರ್ ಅಂತ ಹೇಳಿ. ಈ ಅಸಿಡಿಟಿ ಎಲ್ಲ ಆದಾಗ ಭಾರಿ ಅಂದ್ರೆ ಭಾರಿ ಎಫೆಕ್ಟಿವ್ ಆಗ್ತದೆ ರೀ. ಇದು ನೋಡ್ರಿ, ಇದು ಬನಾನಾ ಸ್ಟೆಮ್ ಜ್ಯೂಸ್ ರೀ ಇದು. ಈ ಬಾಳೆ ದಿಂಡಿಂದ ಜ್ಯೂಸ್ ರೀ ಇದು ಈ ಕಿಡ್ನಿ ಸ್ಟೋನ್ ಆದವ್ರಿಗೆ ಭಾರಿ ಒಳ್ಳೇದಂತ್ರಿ ಅದು. ಇಲ್ಲಿ ನೋಡ್ರಿ, ತುಪ್ಪ ಸಿಗ್ತದೆ. ತುಪ್ಪನೂ ಅಷ್ಟೇ ರೀ, ಮಸ್ತ್ ಇರ್ತದೆ ರೀ ಇಲ್ಲಿ ತುಪ್ಪ. ಆಮೇಲೆ ಹಿಂಗೆ ಭಾಳಷ್ಟು ಐಟಮ್ಸ್ ಅವ ರೀ. ಇದು ಜೇನುತುಪ್ಪ, ಸ್ಪೆಷಲಿ ಜೇನುತುಪ್ಪ ಭಾರಿ ಒಳ್ಳೇದಾಗಿರ್ತದೆ ಇಲ್ಲಿ. ಇದು ಹೆಂಗಂದ್ರೆ ಇವೆಲ್ಲ ಹಳ್ಳಿಯಿಂದ ಬರ್ತಾವ್ರಿ. ಇವು ಹಳ್ಳಿ ಒಳಗೆ ರೈತರು ಬೆಳೆದದ್ದು ಇಲ್ಲಿ ತಂದು ಕೊಡ್ತಾರೆ. ಇದು ನೋಡ್ರಿ, ಇದು ಗಾಣದ ಎಣ್ಣೆ ಅಂತೀವಲ್ಲ ನಾವು, ಹಂಗೆ ಕೋಲ್ಡ್ ಪ್ರೆಸ್ಡ್ ಇದು ಗ್ರೌಂಡ್ನಟ್ ಆಯಿಲ್ ಅದ ರೀ. ಆಮೇಲೆ ಸಾಸಿವೆ ಎಣ್ಣೆ ಇರ್ತದೆ. ಆಮೇಲೆ ಸನ್ಫ್ಲವರ್ ಆಯಿಲ್ ಇರ್ತದೆ. ಹಿಂಗೆ ಎಲ್ಲ ಟೈಪಿಂದು ಸಿಗ್ತದೆ ರೀ ಇಲ್ಲಿ. ಇದು ಮುರುಗಲು ಜಾಮ್ ಅಂಥೇಳಿ. ಮುರುಗಲು ಅಂದ್ರೆ ಬಿಳಿ ಮುರುಗಲು ಅಂದ್ರೆ ಈ ಕೋಕಮ್ ಅಂತೀವಲ್ರಿ ನಾವು, ಅದರದ್ದು ರೀ. ವೈಟ್ ಕೋಕಮದ್ದು ಜಾಮ್ ರೀ ಅದು. ಇದು ನೋಡ್ರಿ, ಕೊಬ್ಬರಿ ಎಣ್ಣೆದು ಇವ್ರದ್ದು ಸ್ವಂತ ಒಂದು ಯೂನಿಟ್ ಅದ ರೀ, ಕೊಬ್ಬರಿ ಎಣ್ಣೆ ಪ್ರೊಡಕ್ಷನ್ದು. ಪ್ಯೂರ್ ಇರ್ತದೆ ರೀ ಕೊಬ್ಬರಿ ಎಣ್ಣೆ ಮಾತ್ರ. ಇದು ವರ್ಜಿನ್ ಆಯಿಲ್ ರೀ, ಇದು ಕೋಕೋನಟ್ ವರ್ಜಿನ್ ಆಯಿಲ್. ಆಮೇಲೆ ಇದು ಮಸ್ಟರ್ಡ್ ಆಯಿಲ್. ಆಮೇಲೆ ಹಿಂಗೆ ಭಾಳಷ್ಟು ವೆರೈಟೀಸ್ ಸಿಗ್ತಾವೆ ಇಲ್ಲಿ. ನೋಡಿ, ಇನ್ನು ನೆಕ್ಸ್ಟ್ ಸೆಕ್ಷನಿಗೆ ಬಂದ್ವಿ. ಇಲ್ಲಿ ಬರೀ ಮಸಾಲೆ ಪುಡಿ, ಒಂದು ಮಸಾಲೆ ಪದಾರ್ಥವ. ಅಂದ್ರೇನು, ಈ ಮರಾಠ ಮೊಗ್ಗು, ಲವಂಗ, ಏಲಕ್ಕಿ, ಲವಂಗ ಮತ್ತು ದಾಲ್ಚಿನ್ನಿ, ಹೀಗೆಲ್ಲ. ಇಲ್ಲಿ ನೋಡ್ರಿ, ಇದು ಕಸೂರಿ ಮೇಥಿ, ಇದು ಮಸ್ತ್ ಇರ್ತದೆ ರೀ ಕಸೂರಿ ಮೇಥಿ. ಆಮೇಲೆ ಇದು ಸೂಜಿ ಮೆಣಸು, ನಮ್ಮ ಕಡೆ ಲವಂಗ ಮೆಣಸು ಅಂತೀವಿ, ಅದು ಒಣಗಿಸಿದ್ರಿ, ಅದು ಔಷಧಿಗೆ ಭಾಳ ಒಳ್ಳೆ ಯೂಸ್ ಆಗ್ತದೆ ರೀ. ಲವಂಗ ಇದು ಸಣ್ಣ ಪ್ಯಾಕೆಟಿಂದ ಹಿಡಿದು KG ಪ್ಯಾಕೆಟ್ವರೆಗೂ ಇಲ್ಲಿ ಸಿಗ್ತದೆ ರೀ. ಮತ್ತು ರೇಟು ಅಷ್ಟೇ ರೀಸನಬಲ್ ರೇಟಲ್ಲಿ ಸಿಗ್ತದೆ. ಈ ಜಾಯಿಕಾಯಿ, ಇದು ನೋಡ್ರಿ, ಇದು ಚಕ್ಕಿ ದಾಲ್ಚಿನ್ನಿ ಚಕ್ಕಿ ಅಂತೀವಲ್ರಿ ಮಸಾಲೆ. ಇದಕ್ಕೆ ಒಳ್ಳೆ ಕ್ವಾಲಿಟಿ ಇರ್ತದೆ ರೀ ಚಕ್ಕಿ ಮಾತ್ರ. ನಾವು ಇಲ್ಲಿಂದ ತರೋದು, ಒಳ್ಳೆ ಕ್ವಾಲಿಟಿ ಇರ್ತದೆ ಚಕ್ಕಿ.
ಇಲ್ಲೇನದ ಅಂತಂದ್ರೆ ಇದು ರೀ ಏನಂದ್ರೆ ಕಾಳುಮೆಣಸು ನಮ್ಮ ಶಿರಸಿ ಒಳಗೆ ಬೆಳಿತಾರೆ ಇದು ಕಾಳುಮೆಣಸು. ಬಿಳಿ ಕಾಳುಮೆಣಸು ಬರ್ತಾವ, ಕಪ್ಪು ಕಾಳುಮೆಣಸು ಬರ್ತಾವ. ಕಾಳುಮೆಣಸು ಅಷ್ಟು ಒಳ್ಳೆ ಕ್ವಾಲಿಟಿ ಇರ್ತದೆ. ಏಲಕ್ಕಿ, ಬಿಳಿ ಏಲಕ್ಕಿ, ಗ್ರೀನ್ ಏಲಕ್ಕಿ. ಇದು ನೋಡ್ರಿ, ಇದು ಕದಂಬದ ಒಂದು ಯುನೀಕ್ ಇದು ಗಿಫ್ಟ್ ಐಟಮ್ ಅದು. ಅಂದರೆ ಎಲ್ಲ ಮಸಾಲೆ ಪದಾರ್ಥ ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಹಾಕಿದ್ದು ಬೇರೆ ಬೇರೆ ರೇಟಿನ ಬೇರೆ ಬೇರೆ ಇರ್ತಾವೆ. ಈ ಆಫೀಸ್ ಇದಕ್ಕೆಲ್ಲ ಗಿಫ್ಟ್ ಐಟಮಿಗೆ ಮಸ್ತ್ ಅದ ರೀ. ಇದು ನೋಡ್ರಿ ದೊಡ್ಡದು, ಇದ್ರೊಳಗೆ ಡ್ರೈ ಫ್ರೂಟ್ಸ್ ಅದ, ಕೋಕಮ್ ಜ್ಯೂಸ್ ಅದ, ಜೇನುತುಪ್ಪ ಅದ, ಮಸಾಲೆ ಪದಾರ್ಥ ಅದ. ಹಿಂಗೆ ಭಾರಿ ಮಸ್ತ್ ಅವ್ರದ್ದು ಒಂದು ಪ್ರಾಡಕ್ಟ್ಸ್ ಅವ ರೀ ಅವ್ರದ್ದು. ಇಲ್ಲಿ ನೋಡ್ರಿ ಅಡ್ಕೆ ಪುಡಿ ಅದ. ಇದು ಜಸ್ಟ್ ಹಂಗೆ ಅಡ್ಕೆ ಪುಡಿ ರೀ ಇದು. ಇಲ್ಲಿ ನೋಡ್ರಿ, ಇದು ಹ್ಯಾಂಡಿಕ್ರಾಫ್ಟ್. ಇದು ಎಂಥ ಚಂದವ ನೋಡ್ರಿ. ಈ ತೆಂಗಿನ ನಾರಿಂದ ಮಾಡಿದ್ರಿ ಇವೆಲ್ಲ. ಇದು ನಮ್ಮ ಶಿರ್ಸಿ ಒಳಗೆ ಒಬ್ರು ಮಾಡ್ತಾರ್ರಿ. ಇವು ನೋಡ್ಲಿಕ್ಕೆ ಎಷ್ಟು ಚಂದ ಅನಿಸ್ತದ ನೋಡ್ರಿ. ಇನ್ನು ನೋಡ್ರಿ, ನೆಕ್ಸ್ಟ್ ಕೌಂಟರಿಗೆ ಹೋಗೋಣ. ಇಲ್ಲಿ ಅಚ್ಚ ಖಾರದ ಪುಡಿ ಅದ. ಈ ಬ್ಯಾಡಗಿ ಮೆಣಸಿನ್ಕಾಯಿದು ಪುಡಿ ಅದ ರೀ ಇಲ್ಲಿ. ನೋಡ್ರಿ ಕಲರ್ ಎಷ್ಟು ಚಂದ ಅದ, ಕೆಂಪದ. ಖಾರನೂ ಜಾಸ್ತಿ ಇರೋದಿಲ್ರಿ. ಆಮೇಲೆ ಇಲ್ಲಿ ಗ್ರೇವಿ ಮಸಾಲ ಅದ, ಇನ್ಸ್ಟಂಟ್ ಗ್ರೇವಿ ಮಸಾಲ ರೀ ಇದು. ಇದು ಭಾರಿ ಮಸ್ತ್ ಪ್ರಾಡಕ್ಟ್ ಅದ ರೀ. ಜಸ್ಟ್ ನೀರಿಗೆ ಆ್ಯಡ್ ಮಾಡೋದು, ಪನ್ನೀರೆಲ್ಲ ಹಾಕಿ ಪಲ್ಯ ಮಾಡಿಬಿಡೋದು ಇಂಥವು. ಇದು ಒಂದು ಪಲ್ಯದ ಪುಡಿ ರೀ, ನಮ್ಮ ಅಡುಗೆಗೆಲ್ಲ ಹಾಕ್ತೀವಲ್ರಿ ಪಲ್ಯದ ಪುಡಿ, ಅದ ನೋಡ್ರಿ ಇದು. ಹಿಂಗೆ 2-3 ವೆರೈಟಿದು ಇಲ್ಲೇ ಪೌಡ್ರುಗಳವ ಈ ಸೆಕ್ಷನ್ ಒಳಗೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾತಂದ್ರೆ ಇಲ್ಲಿ ನೋಡ್ರಿ, ಇವೆಲ್ಲ ಖಾರ ಪುಡಿನ ರೀ. ಒಂದು ಅರ್ಧ kg, 1/4 kg ಪ್ಯಾಕೆಟ್ ರೀ ಇವು. ಇದು ಪಲಾವ್ ಪೌಡರು, ಪುಳಿಯೋಗರೆ ಪೌಡರು, ಆಮೇಲೆ ವಾಂಗಿಭಾತ್ ಪೌಡರು. ಇಲ್ಲೆಲ್ಲ ಹಿಂಗೆ ಮಸಾಲೆ ಐಟಮ್ಸೇ ಇಡ್ತಾರೆ ನೋಡ್ರಿ. ಪುಳಿಯೋಗರೆ ಗೊಜ್ಜು ಇರ್ತದೆ, ಪುಳಿಯೋಗರೆ ಪೌಡರು ಇರ್ತದೆ ರೀ ಇಲ್ಲಿ. ಸಾಂಬಾರ್ ಪುಡಿ, ಆಮೇಲೆ ರಸಮ್ ಪುಡಿ, ಹಿಂಗೆ. ಇದು ಹುರುಳಿ ಮಿಕ್ಸ್ ರೀ. ಇದು ಇನ್ಸ್ಟಂಟ್ ಹುರುಳಿ ಮಿಕ್ಸ್ ಅಂದ್ರೆ ಹುರುಳಿ ಸಾರು ಮಾಡೋದ್ರಿ ಅದು ಒಳ್ಳೆಯದಾಗಿರ್ತದೆ ರೀ. ಈಗ ನೆಕ್ಸ್ಟ್ ಹಂಗೆ ಬಂದ್ರೆ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಏನಿರ್ತದಂದ್ರೆ ಚಟ್ನಿ ಪುಡಿಗಳು ರೀ ಇವು. ಶೇಂಗಾ ಚಟ್ನಿ, ಗುರಳ್ ಚಟ್ನಿ, ಆಮೇಲೆ ಪುಟಾಣಿ ಚಟ್ನಿ, ಈ ಉಮ್ದಿ ಅವ್ರದ್ದು ಬೆಳ್ಳುಳ್ಳಿ ಚಟ್ನಿ, ಹಿಂಗೆ ಒಟ್ಟು ಚಟ್ನಿ ಪುಡಿ ಐಟಮ್ಸ್ ರೀ. ಇದು ನೋಡ್ರಿ, ಇದು ಮೆಂತೆ ಕೂಟ್ ಅಂತಾರೆ ಅವ್ರು ಇಲ್ಲಿ. ನಾವು ಮೆಂತೆ ಹಿಟ್ಟು ಅಂತೀವಲ್ರಿ, ಬಿಸಿ ಅನ್ನಕ್ಕೆ ಹಾಕೊಂಡು ಊಟ ಮಾಡೋದು. ಇದು ಮೆಂತೆ ಕೂಟ್ ರೀ ಇದು. ಇದ್ರೊಳಗೆ 2 ಅವ ರೀ, ಒಂದು ರೆಡ್ ಅದ ಮತ್ತು ಒಂದು ಯೆಲ್ಲೋ ಕಲರದ್ದು. ಆಮೇಲೆ ಇದು ನೋಡ್ರಿ, ನೆಕ್ಸ್ಟ್ ಹಂಗೆ ಮುಂದೆ ಬರ್ತಾ ಹೋದ್ರೆ ಇಲ್ಲಿ ಎಣ್ಗಾಯಿ ಮಸಾಲ ರೀ. ಇದು ಇನ್ಸ್ಟಂಟ್ ಎಣ್ಗಾಯಿ ಮಸಾಲ ರೀ. ಜಸ್ಟ್ ಇದನ್ನು ಕಲಸಿ ಬದ್ನಿಕಾಯಿ ಒಳಗೆ ತುಂಬಿಟ್ರೆ ರೆಡಿ ಆಗ್ತದೆ ಪಲ್ಯ. ಹಿಂಗೆ 2-3 ವೆರೈಟಿದು ಅದ ರೀ. ಇದು ಚೆನ್ನ ಮಸಾಲ. ಆಮೇಲೆ ಇದು ನೋಡ್ರಿ, ಇದು ಒಂದು ವಾಟೆ ಹುಳಿ ಅಂತ ಹೇಳಿ ಇಲ್ಲಿದು ಒಂದು ಶಿರ್ಸಿದು ಒಂದು ವಿಶೇಷ ಇದು ರೀ ಇದು. ಈಗ ನಾವೆಲ್ಲ ಹುಣ್ಸೆಹಣ್ಣು ಯೂಸ್ ಮಾಡ್ತೀವಲ್ರಿ, ಹಂಗೆ ಅದ್ರ ಬದಲಿ ಇಲ್ಲಿ ವಾಟೆ ಹುಳಿ ಯೂಸ್ ಮಾಡ್ತಾರೆ ರೀ. ಈ ಬೆಟ್ಟದೊಳಗೆ ಬೆಳೆದಿರ್ತದೆ ರೀ ಅದು ವಾಟೆ ಹುಳಿ ಅಂತ. ಅದನ್ನೆಲ್ಲ ಒಣಗಿಸಿ ಪೌಡ್ರ್ ಮಾಡ್ತಾರೆ ರೀ. ಇದು ಹಿಂಗೆ ಪಿತ್ತ ಏನೂ ಆಗೋದಿಲ್ಲ ನೋಡ್ರಿ, ಭಾರಿ ಚಲೋ ಇರ್ತದೆ ರೀ ಇದು. ಇಲ್ಲಿ ನೆಕ್ಸ್ಟ್ ಕೌಂಟರಿಗೆ ಬಂದ್ರೆ ಅರ್ಶಿನ ಪುಡಿ ನೋಡ್ರಿ, ಕಲರ್ ಹೆಂಗದ. ಪ್ಯೂರ್ ಅರ್ಶಿನ ಪುಡಿ ರೀ ಇಲ್ಲಿ. ಒಂದು ಚೂರು ಏನು ಮಿಕ್ಸ್ ಇರೋದಿಲ್ಲ. ನಾವಂತೂ ಇಲ್ಲೇ ತಗೋತೀವ್ರಿ ಅರಿಶಿನ ಮತ್ತು ಕುಂಕುಮನೂ ಅಷ್ಟೇ ರೀ, ಒಂದು ಚೂರು ಕಲರ್ ಮಿಕ್ಸ್ ಇರೋದಿಲ್ಲ. ಹಿಂಗೆ ಈ ಸೆಕ್ಷನ್ ಒಳಗೆ ನೆಕ್ಸ್ಟ್ ಹಂಗೆ ಹೋಗ್ತಾ ಹೋದ್ರೆ ಇವು ಇದು ನೋಡ್ರಿ, ಇದು ಈ ಬೋರ್ಮಿಟಾ ಎಲ್ಲ ಕುಡಿಸೋ ಬದಲಿ ಹುಡುಗರಿಗೆ ಇದು ಕ್ಯಾಂಪ್ಕೋದವ್ರದ್ದು ವಿನ್ನರ್ ಅಂತ ಹೇಳಿ ಹಾಲಿಗೆ ಹಾಕ್ಕೊಂಡು ಕುಡಿಯೋ ಪೌಡರ್, ಚಾಕ್ಲೇಟ್ ಪೌಡರ್ ಮಸ್ತ್ ಇರ್ತದೆ ರೀ ಅದು. ಇದು ನೋಡ್ರಿ ಅಕ್ಕಿ. ಇಲ್ಲಿ ನಮ್ಮ ಶಿರ್ಸಿ ಒಳಗೆ ಗದ್ದೆ ಒಳಗೆ ಬೆಳಿತಾರೆ ರೀ ಕೆಂಪಕ್ಕಿ, ಅನ್ಪಾಲಿಶ್ಡ್ ರೆಡ್ ರೈಸ್ ರೀ ಇದು ಆರೋಗ್ಯದ ದೃಷ್ಟಿಯಿಂದ ಭಾರಿ ಒಳ್ಳೇದ್ರಿ. ಇಲ್ಲೆಲ್ಲ ಜನ ಕೆಂಪಕ್ಕಿನೇ ಯೂಸ್ ಮಾಡ್ತಾರೆ ರೀ. ಅದಕ್ಕೆ ಅವ್ರ ಆರೋಗ್ಯನೂ ಹಂಗೆ ಇರ್ತದೆ ರೀ. ಇಲ್ಲಿ ಭಾರಿ ಒಳ್ಳೆ ಇರ್ತದೆ ರೀ ಇಲ್ಲಿ ಆರೋಗ್ಯ ಅವ್ರದ್ದು. ಇದು ನೋಡ್ರಿ, ಇವೆಲ್ಲ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಮತ್ತು ಇದೆಲ್ಲ ಸಿರಿಧಾನ್ಯಗಳು ರೀ. ಸಿರಿಧಾನ್ಯಗಳೆಲ್ಲ ಅವ ರೀ ಇಲ್ಲೇ. ಚಲೋ ಕ್ವಾಲಿಟಿ ಇರ್ತಾವೆ ರೀ ಸಿರಿಧಾನ್ಯಗಳು ಕೂಡ. ಇವು ಜೀರಿಗೆ ಅಂಥದ್ದೆಲ್ಲ ರೀ. ಇದು ನೋಡ್ರಿ, ಇದು ಸಿಹಿ ಅಡಿಕೆ ಪುಡಿ. ಸಿಹಿ ಅಡಿಕೆ ಪುಡಿ ಅಂದ್ರೆ ಒಟ್ಟು ನ್ಯಾಚುರಲ್ ಫ್ಲೇವರ್ ಇದ್ದ ರೀ. ಏನು ಹಿಂಗೆ ಹೊರಗಿಂದು ಯಾವುದು ಏನೂ ಹಾಕಿರಂಗಿಲ್ಲ. ಚಲೋ ಇರ್ತದೆ ರೀ ಇದು ಸಿಹಿ ಅಡಿಕೆ ಪುಡಿ. ಮತ್ತು ಮೌತ್ ಫ್ರೆಶ್ನರ್, ಹಿಂಗೆ ಭಾಳ ಅದು ಸೆಕ್ಷನ್ ಒಳಗೆ ಆ ಮೌತ್ ಫ್ರೆಶ್ನರ್, ಅಡಿಕೆ ಪುಡಿ ಹಿಂಗೆಲ್ಲ ಇರೋದು ನೋಡ್ರಿ. ಇನ್ನು ನೆಕ್ಸ್ಟ್ ಸೆಕ್ಷನಿಗೆ ಬಂದರೆ ಡ್ರೈ ಫ್ರೂಟ್ಸ್ ನೋಡ್ರಿ. ಇಲ್ಲೇನೋ ಆಫರ್ ನಡೆದ ಡ್ರೈ ಫ್ರೂಟ್ಸಿಗೆ. ಗೋಡಂಬಿ ನೋಡ್ರಿ, ಇವು ಹಂಗೆ ಸಾದಾ ಗೋಡಂಬಿ, ಮಸಾಲೆ ಹಚ್ಚಿದ ಗೋಡಂಬಿ, ದ್ರಾಕ್ಷಿ, ಅಲ್ಲಿಂದ ಬಾದಾಮು, ವಾಲ್ನಟ್ಟು, ಪಿಸ್ತಾ, ಹಿಂಗೆ ಒಟ್ಟು ಇದೆಲ್ಲ ಡ್ರೈ ಫ್ರೂಟ್ಸ್ ಲಡ್ಡು ಅವ ರೀ ಇಲ್ಲಿ. ಮತ್ತು ಇವು ಕಿಮಿಯಾ ಇದಿರ್ತಾವಲ್ಲ
ಇರ್ತಾವಲ್ರಿ ಇದ್ರ ಹಣ್ಣು ಅವು ರೀ. ಆಮೇಲೆ ಇದು ನೋಡ್ರಿ, ಇದು ಮಖಾನ ರೀ. ಇದಂತೂ ಫುಲ್ ಟ್ರೆಂಡಿಂಗ್ ಒಳಗೆ ಅದ ರೀ. ಅದು ಮಖಾನ ಮಸ್ತ್ ಮತ್ತು ಆರೋಗ್ಯಕ್ಕೂ ಒಳ್ಳೆಯ ಪರಿಣಾಮ ಕೊಡ್ತದೆ ತಗೋರಿ ಅಂಥದ್ದು ರೀ ಅದು. ಆಮೇಲೆ ಇಲ್ಲಿ ಹಂಗೆ ಹೋದಂಗೆ ಇಲ್ಲಿ ಪಿಸ್ತಾ ಅವ ನೋಡ್ರಿ. ಇದು ಸಾಲ್ಟೆಡ್ ಪಿಸ್ತಾ ಮಸ್ತ್ ಇರ್ತದ್ರಿ. ಇದು ನಾವು ನಮ್ಮ ಮನೆಗೆ ತರ್ತೀವಿ ಯಾವಾಗಲೂ, ಚಲೋ ಇರ್ತದ್ರಿ ಅದು. ಈಗ ಈ ಕೌಂಟರಿಗೆ ಬಂದರೆ ಇಲ್ಲೆಲ್ಲ ಬಿಸ್ಕಿಟ್ಸು ಆಮೇಲೆ ಚಾಕ್ಲೇಟ್ಸು ಎಲ್ಲ ಇರ್ತದೆ. ಇದೆಲ್ಲ ಮತ್ತು ಹೋಮ್ ಮೇಡ್ ರೀ. ಇದು ಯಾವುದು ಹಿಂಗೆ ಹೊರಗಿಂದ ಇದ್ರದ್ದು ಅಲ್ರಿ ಇದು. ಇದು ನೋಡ್ರಿ ಜಾಕ್ ಬಾರ್ ಅಂತ ಹೇಳಿ, ಈ ನಮ್ಮ ಇದ್ರ ಹಣ್ಣು ಇರ್ತದಲ್ರಿ ಹಲಸಿನ ಹಣ್ಣಿಂದ ರೀ ಅದು ಬಾರ್. ಮಸ್ತ್ ಇರ್ತದ್ರಿ. ಜೋಳದ ರೊಟ್ಟಿ ಆಮೇಲೆ ಮಿಲೆಟ್ ಮಿಕ್ಸ್ ರೊಟ್ಟಿ ಮತ್ತೆಲ್ಲ ವೇಫರ್ಸ್ ಇರ್ತಾವ್ರಿ ಇಲ್ಲೇ. ಜೋಳದ ವೇಫರ್ಸು ಮತ್ತು ಶೇಂಗಾ ಹಿಟ್ಟು ಹಚ್ಚಿದ ಶೇಂಗಾ, ಚಿಪ್ಸ್ಗಳು ಅಷ್ಟೇ ರೀ. ನಮ್ಮ ಶಿರ್ಸಿ ಒಳಗೆ ಬಾಳೆಕಾಯಿ ಚಿಪ್ಸ್ ಭಾರಿ ಫೇಮಸ್ ಅದ ರೀ. ಇದೆಲ್ಲ ಒಟ್ಟು ಅದ ತಿಂಡಿ ಕೌಂಟರ್ ಅನ್ಬೇಕಿದು. ಒಟ್ಟು ಫುಲ್ ಅದ ಕೌಂಟರ್ ಅದ ನೋಡ್ರಿ ಇಲ್ಲಿ. ಇನ್ನು ನೆಕ್ಸ್ಟ್ ಹಿಂಗೆ ಈ ಕಡೆ ಬಂದುಬಿಟ್ರೆ ಇಲ್ಲೆಲ್ಲ ಲೆಮನ್ ಚಾಟು ಆಮೇಲೆ ನೆಲ್ಲಿಕಾಯಿ ಚಾಟ್ ಅಂತ. ಇದು ನೋಡ್ರಿ, ಇದು ಮಿಡಿ ಮಾವಿನಕಾಯಿ ರೀ. ಅದು ಉಪ್ಪು ನೀರೊಳಗೆ ಹಾಕಿಟ್ಟಿರ್ತಾರೆ, ವರ್ಷ ಪೂರ್ತಿ ಯೂಸ್ ಮಾಡ್ಬೋದು ರೀ ಅದು. ಇದು ನೋಡ್ರಿ ಹುಣಸಿ ಟೊಕ್ಕು. ಇದು ನಾವು ಹುಣಸಿ ಟೊಕ್ಕು ಅಂತೀವಲ್ರಿ ಅದು. ಆಮೇಲೆ ಇದು ಸಿಹಿ ಉಪ್ಪಿನಕಾಯಿ ಲಿಂಬೆ ಹಣ್ಣಿಂದು. ಇವೆಲ್ಲ ಬರೀ ಉಪ್ಪಿನಕಾಯಿ ಸೆಕ್ಷನ್ ರೀ. ಈಗ ಉಪ್ಪಿನಕಾಯಿ ವೆರೈಟಿ ಮಿಡಿ ಉಪ್ಪಿನಕಾಯಿ, ಸಾದಾ ಉಪ್ಪಿನಕಾಯಿ, ಲಿಂಬೆ ಹಣ್ಣಿಂದು. ಆಮೇಲೆ ಇಲ್ಲಿ ಮೆಣಸಿನ್ಕಾಯಿನೂ ಚಲೋ ಸಿಗ್ತಾವ್ರಿ. ಇದು ಒಣ ಮೆಣಸಿನ್ಕಾಯಿ. ಆಮೇಲೆ ಟೊಕ್ಕು, ಆಮೇಲೆ ಇದು ಏನಂದ್ರೆ ಎಲ್ಲ ರೀತಿಯ ಒಟ್ಟು ಅನ್ನಕ್ಕೆ ಕಲ್ಸ್ಕೊಂಡು ಊಟ ಮಾಡುವಂಥ ಎಲ್ಲ ರೀತಿ ಗೊಜ್ಜುಗಳು ಸಿಗ್ತಾವೆ. ಭಾರಿ ರುಚಿನೂ ಇರ್ತಾವ್ರಿ. ಯಾಕಂದ್ರೆ ಮನೆಯೊಳಗೆ ಮಾಡಿದ್ವಲ್ರಿ ಇವು. ಯಾವುದು ಪ್ರಿಸರ್ವೇಟಿವ್ ಆಗಲಿ ಮತ್ತೊಂದು ಅಂಥದ್ದು ಏನೂ ಇರೋದಿಲ್ರಿ ಇದ್ರೊಳಗೆ. ಹೀಗಾಗಿ ಭಾರಿ ರುಚಿ ಅನ್ನಿಸ್ತಾವೆ ನೋಡ್ರಿ. ಇದು ಫುಲ್ ಉಪ್ಪಿನಕಾಯಿ ಸೆಕ್ಷನ್ ಆತಲ್ರಿ. ನೆಕ್ಸ್ಟ್ ನಾವು ಸೆಕ್ಷನ್ನಿಗೆ ಹೋದ್ರೆ ಇಲ್ಲಿ ಹಿಟ್ಟುಗಳು ಬರ್ತಾವ್ರಿ. ಇದು ಎಲ್ಲ ಮನೆಯಲ್ಲೇ ಮಾಡಿದ್ದ ಹಿಟ್ಟುಗಳು ರೀ. ಇದು ನೋಡ್ರಿ ನಾವು ಖಾಯಂ ಯೂಸ್ ಮಾಡೋದ್ರಿ ಈ ಹಿಟ್ಟು, ಶ್ರೀಧರ್ ಹೋಮ್ ಪ್ರಾಡಕ್ಟ್ಸದ್ದು. ಇಲ್ಲಿ ನೋಡ್ರಿ ಇದೆಲ್ಲ ಮಿಲೆಟ್ಟಿಂದು ರೀ ಇವು, ಸಾತ್ವಿಕ್ ಅಂತ ಹೇಳಿ ಮಿಲೆಟ್ ಮಿಕ್ಸ್ ರೀ ಇವೆಲ್ಲ. ಇನ್ಸ್ಟಂಟ್ ಇವ್ರು ನೋಡ್ರಿ, ಇವರು ಶ್ರೀಧರ್ ಹೋಮ್ ಪ್ರಾಡಕ್ಟ್ಸಿಂದ ಹಿಟ್ಟು ತೊಗೊಳ್ತಾರಂತ. ಇಲ್ಲೇ ನೆಕ್ಸ್ಟ್ ಹಂಗೆ ಬಂದ್ರೆ ಇದನ್ನು ಬನ್ಸ್ ಹಿಟ್ಟು ಅಂತ ಹೇಳಿ ಸಿಗ್ತದ್ರಿ. ಆಮೇಲೆ ರಾಗಿ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಸಿಗ್ತದ್ರಿ ಇಲ್ಲೇ. ಇಲ್ಲಿ ನೋಡ್ರಿ ಇದು ಥಾಲಿಪೀಠ ಹಿಟ್ಟು ಅಂಥೇಳಿ, ಈ ನಾವು ಥಾಲಿಪೀಠ ಮಾಡ್ತೀವಲ್ರಿ ಇದ್ರಾಗೆಲ್ಲ ಮಿಲೆಟ್ಸ್ ಮಿಕ್ಸ್ ಇರ್ತದ್ರಿ ಇದರಲ್ಲಿ. ಇದನ್ನು ನೋಡ್ರಿ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಬಾರ್ಲಿ ಹಿಟ್ಟು ಸಿಗ್ತದ್ರಿ. ಈ ಬಾರ್ಲಿ ಅಂತಂದ್ರೆ ತಂಪಾಗ್ಲಿ ಕುಡಿತಾರಲ್ರಿ, ಇದೇ ಬಾರ್ಲಿ ಹಿಟ್ಟು ರೀ. ಇದನ್ನು ಗಂಜಿ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಇದು ನೋಡ್ರಿ ಸಿರಿಧಾನ್ಯ ಕಷಾಯ ಅಂಥೇಳಿ, ಸಿರಿಧಾನ್ಯದ ಕಷಾಯನೂ ಚಲೋ ಇರ್ತದ್ರಿ. ಆಮೇಲೆ ನೆಕ್ಸ್ಟ್ ಹಂಗೆ ಬಂದ್ರೆ ಈ ಸೈಡ್ ನೋಡ್ರಿ, ಇದು ರೀ ಇದು ಅಂಟ್ವಾಳ ಹುಡಿ. ಒಟ್ಟು ಇದು ಹೇರ್ ಕೇರ್, ಇದು ಮೆಹಂದಿ. ಇದು ನೋಡ್ರಿ ಇದು ಅಂಟ್ವಾಳದ ಪುಡಿ ತಲೆಗೆ ಹಾಕೋತೀವಲ್ರಿ ಅಂಥದ್ದು ಅಂಟ್ವಾಳದ ಪುಡಿ, ಮೆಹಂದಿ, ಬ್ಲ್ಯಾಕ್ ಮೆಹಂದಿ, ಹಂಗೆ ಸಾದಾ ಮೆಹಂದಿ ಮತ್ತು ಶಾಂಪೂಸು, ಈ ದಾಸವಾಳದ ಪುಡಿ ಎಲ್ಲ ಸಿಗ್ತದೆ ನೋಡ್ರಿ. ಇಲ್ಲಿ ತ್ರಿಫಲಾ ಪುಡಿ, ಇದ್ರದ್ದು ದಾಸವಾಳದ ಪುಡಿ, ಆಮೇಲೆ ಇದೆಲ್ಲ ಉದಿನ ಕಡ್ಡಿ. ಇದನ್ನ ನೋಡ್ರಿ ಇದು ಲವಂಚ ಅಂತ ಹೇಳಿ, ಲವಂಚ ಇದು ಅದ್ರದ್ದು ಇದು ಕ್ರಾಫ್ಟ್ ಎಲ್ಲ ಲವಂಚದಿಂದ ಮಾಡಿದ್ದು. ಆಮೇಲೆ ಅದ್ರದ್ದು ಕ್ಯಾಪು, ಆಮೇಲೆ ಅವು ಕ್ರಾಫ್ಟ್. ಇದು ಏನಂದ್ರೆ ನಮ್ಮ ಹಳ್ಳಿ ಕಡೆ ಎಲ್ಲ ನೀರಿಗೆ ಹಾಕ್ತೀವಲ್ರಿ ನಾವು ತಂಪಾಗ್ಲಿಕ್ಕೆ ಬ್ಯಾಸ್ಗೆ ಒಳಗೆ, ಅದೇ ರೀ ಅದು ಲವಂಚ ಅಂದ್ರೆ. ಇಲ್ಲಿ ನೋಡ್ರಿ ಎಲ್ಲ ಪೇಸ್ಟು, ಆಮೇಲೆ ಹ್ಯಾಂಡ್ ವಾಶು, ಇಂಥವು ಇವು ಹ್ಯಾಂಡ್ ವಾಶ್ ನೋಡ್ರಿ ಇವೆಲ್ಲ ಹೋಮ್ ಮೇಡರಿ ಇವು. ಕೇಳಿದ್ರೇನ ಮಜಾ ಅನ್ನಿಸ್ತದೆ ನೋಡ್ರಿ. ಆಮೇಲೆ ಇಲ್ಲಿ ನೋಡ್ರಿ ಇದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಹೇರ್ ಆಯಿಲ್ ರೀ. ಇದು ಎಲ್ಲ ಗಿಡ ಮೂಲಿಕೆ ಹಾಕಿಟ್ಟಿದ್ದು ಹೇರ್ ಆಯಿಲ್ ರೀ. ಇದು ಗೋ ಅರ್ಕ ರೀ. ಇದು ಗೋ ಅರ್ಕ, ಇದನ್ನು ಚಲೋ ಇರ್ತದ್ರಿ ಪೌಡರ್. ಆಮೇಲೆ ನೆಕ್ಸ್ಟ್ ಹಂಗೆ ಹೋದ್ರೆ ಇದೆಲ್ಲ ಆಯಿಲ್ಸ್ ರೀ. ಇದೆಲ್ಲ ವಾಶ್, ಇದು ಬಟ್ಟೆ ವಾಶ್ ಮಾಡೋದು ಎಲ್ಲ ರೀ ಅವು ಪ್ರಾಡಕ್ಟ್ಸ್. ಇವೆಲ್ಲ ಶಾಂಪೂ ರೀ, ಬೇರೆ ಬೇರೆ ಶಾಂಪೂ, ಅಲೋವೆರಾ ಶಾಂಪೂ, ದಾಸವಾಳದ ಶಾಂಪೂ, ಹಿಂಗೆ ಇವೆಲ್ಲ ಹೋಮ್ ಮೇಡ್. ಮತ್ತು ಸೋಪ್ಗಳು ನೋಡ್ರಿ ಎಷ್ಟು ಚಲೋ ಸೋಪ್ ಅವ ರೀ. ಭಾರಿ ಮಸ್ತ್ ಸುಗಂಧ ಇರೋ ಸೋಪ್ಗಳು ಅವ ರೀ. ಆಯ್ತು, ಹಂಗಂದ್ರೆ ನಮ್ಮ ಶಿರ್ಸಿಗೆ ಬಂದಾಗ ನೀವು ಮುದ್ದಾಮ್ ಕದಂಬಾಗಿ ಭೇಟಿ ಕೊಟ್ಟು ಹೋಗಬೇಕು. ಆಮೇಲೆ ಇವ್ರದ್ದು ಆನ್ಲೈನ್ ಶಾಪಿಂಗೂ ಅದ ರೀ. ಅದ್ರ ಲಿಂಕ್ ಬೇಕಂದ್ರೆ ಯಾರಿಗೆ ಬೇಕಂದ್ರೆ ಅವ್ರಿಗೆ ನಾ ಶೇರ್ ಮಾಡ್ತೀನಿ. ಆಯಿತು, ನಮಸ್ತೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.